ಹಾಯ್ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಅರುಣಾಶ್ರೀ ಕಿಚನ್ಸ್ ಆ್ಯಂಡ್ ಬ್ಲಾಗ್ಸ್. ಒಂದು ದಿನ ನಮ್ಮ ಮನೆಗೆ ಸರ್ಪ್ರೈಸ್ ಕೊಡಲಿಕ್ಕೆ ಅಂತಲೇ ಗೆಸ್ಟ್ ಬಂದ್ರಿ. ಗೆಸ್ಟ್ ಬಂದಿದ್ದೇನೂ ಸಂತೋಷ ಆಯಿತು, ಆದರೆ ಮನೆಯಲ್ಲಿ ತರಕಾರಿ ಇಲ್ಲ, ಏನು ಅಡುಗೆ ಮಾಡೋದು ಅಂತಲೇ ಟೆನ್ಷನ್ ಆಯಿತು. ಆದರೆ ಆ ಕ್ಷಣದಲ್ಲಿ ನನಗೆ ನೆನಪಿಗೆ ಬಂದಿದ್ದು ಪೊಂಗಲ್. ಈ ಪೊಂಗಲನ್ನು ಹೆಸರು ಬೇಳೆಯಿಂದ ಯೂಸ್ ಮಾಡಿಕೊಂಡು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲನ್ನು ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಈ ದಿನ ನಮ್ಮ ಕಿಚನ್ನಲ್ಲಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ಶುರು ಮಾಡೋಣ. ಈಗ ಒಂದು ಕುಕ್ಕರಲ್ಲಿ ನಾನು 1 ಕಪ್ಪಷ್ಟು ಹೆಸರು ಬೇಳೆ, 1 ಕಪ್ಪಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನೀಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ಬಾರಿ ಈ ರೀತಿ ನೀರು ಹಾಕಿ ಚೆನ್ನಾಗಿ ಕಲಸಿ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಸೊ ವಾಶ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಸುಮಾರಾಗಿ 8 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ಪಾತ್ರೆಯನ್ನು ಮೊದಲಿಗೆ ದೊಡ್ಡದಾಗಿ ಯೂಸ್ ಮಾಡ್ಕೊಳ್ಳಿ, ಏಕೆಂದರೆ ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ 8 ಗ್ಲಾಸ್ ನೀರು ಬೇಕಾಗುತ್ತೆ ರೀ. 2 ಗ್ಲಾಸ್ ಅಕ್ಕಿ ಅಂದರೆ ಅಕ್ಕಿ ಹೆಸರು ಬೇಳೆಗೆ ಇಟ್ಕೊಂಡು 8 ಗ್ಲಾಸ್ ನೀರು ಸರಿ ಹೋಗುತ್ತೆ. ಈಗ 8 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕೊಂಡ ನಂತರ ಇದಕ್ಕೆ ಲಿಡ್ ಮುಚ್ಚಿ 3 ಸೀಟಿಯನ್ನು ನಾನು ವಿಸಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 3 ವಿಸಲ್ ಆದ ನಂತರ ತಣ್ಣಗಾದ ಮೇಲೆ ಈ ಲಿಡ್ಡನ್ನು ತೆಗೆದು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಸೊ ಹಾಗಾಗಿ ನಾವು ಮಾಡ್ಕೋವಾಗ ಪಾತ್ರೆ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಬಟ್ಟಲದಷ್ಟು ಕುದ್ದಿರೋ ಅಂಥ ಅನ್ನ ಹೆಸರು ಬೇಳೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಯಾಕಂದರೆ ಇದನ್ನು ನಾನು ನಂತರ ಸ್ವೀಟನ್ನು ಮಾಡ್ತೀನಿ. ಸೊ ಹಾಗಾಗಿ ಕ್ವಾಂಟಿಟಿ ನನಗೆ 1 ಬಟ್ಲ ಸಾಕು. 1 ಬಟ್ಲದಷ್ಟು ಕುದ್ದಿರೋಂಥ ಅನ್ನ ಹೆಸರು ಬೇಳೆಯನ್ನು ತೆಗೆದಿಟ್ಕೊಂಡು ನಂತರ ನಾನು ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಕಾದ ನಂತರ ಇದಕ್ಕೆ ನಾನು 2 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಗ್ಯಾಸ್ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಸ್ವಲ್ಪ ಇದು ಚಟ್ಪಟ್ ಅಂದ ನಂತರ ಇದಕ್ಕೆ ಸ್ವಲ್ಪ 2 ಬೇವ್ ಲೀವ್ಸ್ ಮತ್ತು ಧನಿಯಾ, ಸ್ವಲ್ಪ ಶೇಂಗಾ ಬೀಜ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಒಣಮೆಣಸಿನ್ಕಾಯಿ 2 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ 5ರಿಂದ 6 ಬೆಳ್ಳುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಮಿಕ್ಸ್ ಆದ ನಂತರ ಸ್ವಲ್ಪ 2 ನಿಮಿಷದವರೆಗೂ ಈ ರೀತಿಯೇ ಕಲಿಸ್ತಾ ಇರಬೇಕು. ಈಗ ಇದಕ್ಕೆ ನಾನು ಉದ್ದಗೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಚೆನ್ನಾಗಿ ಉದ್ದಾಗಿ ಕಟ್ಟೆ ಮಾಡಿಕೊಂಡು ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬಂದು ಟೇಸ್ಟ್ ಬರಲಿಕ್ಕೆ ಪೊಂಗಲ್ಗೆ ಹಾಕಬೇಕಂತ ಇಂಗ್ರೀಡಿಯೆಂಟ್ಸ್ ಏನಂದರೆ ಮೆಣಸನ್ನು ಒಂದು 10ರಿಂದ 15 ಮೆಣಸನ್ನು ಚೆನ್ನಾಗಿ ಸ್ವಲ್ಪ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿಕೊಂಡು ಇದರಲ್ಲಿ ಹಾಕಿದರೆ ಪೊಂಗಲ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ರೀ. ಈಗ ಹಸಿಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 5ರಿಂದ ಹಸಿಮೆಣಸಿನ್ಕಾಯಿ. ಇವನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ಬಾಡಿಸ್ಕೊಳ್ತಾ ಇರಬೇಕಾಗುತ್ತೆ ರೀ. ಸೊ ಮೀಡಿಯಮ್ ಫ್ಲೇಮಲ್ಲೇ ಮಾಡೋದ್ರಿಂದ ಈರುಳ್ಳಿನೂ ಚೆನ್ನಾಗಿ ಬ್ರೌನ್ ಆಗುತ್ತೆ ಮತ್ತು ಕ್ರಿಸ್ಪಿನೂ ಆಗುತ್ತೆ ರೀ. ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕಿ ಒಂದು 2ರಿಂದ 3 ನಿಮಿಷಗಳ ಕಾಲ ಈ ರೀತಿ ನಾವು ಬೇಯಿಸ್ಕೊಂಡ್ರೆ ಉಳ್ಳಾಗಡ್ಡಿಯಿಂದ ಮಾಡಿದಂಥ ಒಗ್ಗರಣೆ ತುಂಬಾ ರುಚಿಯಾಗುತ್ತೆ ರೀ. ಸೊ ಈ ಆದಂಥ ಒಗ್ಗರಣೆಯನ್ನು ನಾನೀಗ ಕುದಿಸಿಟ್ಕೊಂಡಂಥ ಅನ್ನ ಮತ್ತು ಹೆಸರು ಬೇಳೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ಸಿಂಪಲ್ಲಾಗಿ ನಾವು ಬಂದಂಥ ಗೆಸ್ಟ್ಗಳಿಗೆ ಸ್ವೀಟ್ನೂ ಮತ್ತು ಖಾರನೂ ಈ ರೀತಿ ಕಂಪ್ಲೀಟಾಗಿ ಫುಡ್ ಮಾಡಿಕೊಡೋದ್ರಿಂದ ಅವ್ರನ್ನೂ ತುಂಬಾ ಖುಷಿಯಾಗಿ ಪಡ್ತಾರೆ ರೀ. ಸೊ ಪೊಂಗಲ್ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಸೊ ದಿಢೀರಂತ ಗೆಸ್ಟ್ ಬಂದಾಗ ಮನೆಯಲ್ಲಿ ವೆಜಿಟೇಬಲ್ ಇದ್ದಿಲ್ಲ ಅಂದಾಗ ಹೆಸರು ಬೇಳೆಯಿಂದ ಪೊಂಗಲ್ ರೆಸಿಪಿಯನ್ನು ಮಾಡಿ ಬಂದಂಥ ಗೆಸ್ಟ್ಗೆ ನೀವು ಈ ರೀತಿ ಕೊಡ್ರಿ. ಅತಿಥಿ ದೇವೋ ಭವಾನೆ ಅಂತ ಹೇಳ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಅವರೂ ಖುಷಿ ಆಗ್ತಾರೆ, ನಾವೂ ಖುಷಿ ಆಗ್ತೀವಿ. ಸೊ ಈಗ ಖಾರ ಪೊಂಗಲ್ ರೆಡಿಯಾಗಿದೆ ರೀ. ಈ ಪೊಂಗಲನ್ನು ಸರ್ವ್ ಮಾಡ್ಕೊಳ್ಳೋಕ್ಕೆ ಒಂದು ಚಟ್ನಿನೂ ಇದ್ದರೆ ಚೆನ್ನಾಗಿ. ಸೊ ಹಾಗಾಗಿ ಇದಕ್ಕೆ ಒಂದು ನಾನು ಚಟ್ನಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಿಂಪಲ್ಲಾಗಿ ಟೇಸ್ಟಿಯಾಗಿ ಪೊಂಗಲ್ ಅಂತೂ ರೆಡಿ ಆಯಿತು. ಸರಿ, ಹಾಗಾದರೆ ಚಟ್ನಿಯನ್ನು ಮಾಡೋಣ. ಈಗ ಒಂದು ಬೌಲಲ್ಲಿ 1 ಕಪ್ಪಷ್ಟು ಶೇಂಗಾ ಬೀಜವನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಗ್ಯಾಸ್ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಈಗ ಇದ್ರ ಜೊತೆಗೆ ನಾನು ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. 4ರಿಂದ 5 ಒಣಮೆಣಸಿನ್ಕಾಯನ್ನು ಹಾಕಿ ಶೇಂಗಾ ಬೀಜದ ಜೊಡನೆ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಈ ರೀತಿ ಹುರ್ಕೊಂಡ ನಂತರ ಇದನ್ನು ನಾನು ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ,
ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನೆಲ್ಲನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಣ್ಣಗೆ ಪುಡಿ ಆದ ನಂತರ ಇದಕ್ಕೆ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡಿದರೆ ಚಟ್ನಿ ರೆಡಿ ಆಯ್ತು ರೀ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಬೇಕಾಗುತ್ತೆ. ಪೊಂಗಲ್ ಜೊತೆ ಈ ರೀತಿ ಚಟ್ನಿ ಮಾಡಿ ಸರ್ವ್ ಮಾಡೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ ರೀ. ಸೊ ಈಗ ಆದಂಥ ಚಟ್ನಿಯನ್ನು ಒಂದು ಬೌಲಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ಒಗ್ಗರಣೆ ಕೂಡ ಹಾಕಬೇಕಾಗುತ್ತೆ. ಚಟ್ನಿ ಎಷ್ಟೇ ಟೇಸ್ಟಿ ಇದ್ದರೂ ಇದಕ್ಕೆ ಗಾರ್ನಿಷ್ಗಾಗಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ರೀ. ಹಾಗಾಗಿ ಒಗ್ಗರಣೆ ಕೊಡೋದನ್ನು ಮರಿಬೇಡಿ. ಸೊ ಈಗ ಒಂದು ಪಾತ್ರೆಯಲ್ಲಿ ಸುಮಾರು 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಟ್ಪಟ್ ಆದ ನಂತರ ಇದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡು ಈ ರೀತಿ ಒಗ್ಗರಣೆ ಕೊಟ್ಟರೆ ಚಟ್ನಿ, ಶೇಂಗಾ ಚಟ್ನಿ ಅಂತೂ ರೆಡಿ ಆಯ್ತು ರೀ. ಪೊಂಗಲ್ ಶೇಂಗಾ ಚಟ್ನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಈಗ ಸಿಹಿ ಪೊಂಗಲ್ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ನಾನು 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ರೀ. ಇದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಪ್ರಸ್ತುತ ನನ್ನಲ್ಲಿರುವಂಥ ಡ್ರೈ ಫ್ರೂಟ್ಸ್ ಕಾಜು, ಬಾದಾಮ್ ಮತ್ತು ಪಿಸ್ತಾವನ್ನು ಸಣ್ಣಗೆ ಕಟ್ ಮಾಡಿ ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರೀ. ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 1 ಕಪ್ಪಿನಷ್ಟು ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಪೊಂಗಲನ್ನು ಬೆಲ್ಲದ ಜೊತೆ ಮಾಡೋದ್ರಿಂದ ಟೇಸ್ಟಿ ತುಂಬಾ ಚೆನ್ನಾಗಾಗುತ್ತೆ ರೀ. ಸೊ 1 ಬಟ್ಲ ಅನ್ನವನ್ನು ತಗೊಂಡಿದ್ದೀನಲ್ಲ, ಸೊ ಹಾಗಾಗಿ 1 ಕಪ್ ಬೆಲ್ಲ ಸರಿ ಹೋಗುತ್ತೆ ರೀ. ಈಗ 1 ಕಪ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದು 1 ಕುದಿ ಬರೋವರೆಗೂ ಈ ರೀತಿನೇ ಕಲಿಸ್ಕೊಳ್ತಾ ಇರಬೇಕು. ಸೊ ಈಗ 1 ಕುದಿ ಬಂದ ನಂತರ ಈಗ ಮಾಡಿಟ್ಕೊಂಡಂಥ ಅನ್ನವನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಪೊಂಗಲ್ ಅಂತೂ ರೆಡಿ ಆಗುತ್ತೆ ರೀ. ಸೊ ಈ ರೀತಿ ಹಾಕಿದ ನಂತರ 3 ನಿಮಿಷಗಳ ಕಾಲವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ರೀ. ಸೊ ಈ ರೀತಿ ಮಾಡೋದ್ರಿಂದ ಬೆಲ್ಲನೂ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಈಗ ಇದಾಗಿದೆ. ಈಗ ಗಾರ್ನಿಷ್ಗಾಗಿ ನಾನೀಗ ಮೇಲ್ಗಡೆ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ರೀ. ಸೊ ಫೈನಲ್ ಆಗಿ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ವೆಜಿಟೇಬಲ್ಸ್ ಇರಲಾರ್ದಾಗ ಏನು ಅಡುಗೆ ಮಾಡಬೇಕು ಅಂತ ಅನಿಸಿದಾಗ ನಾವು ದಿಢೀರ್ ಅಂತ ಈ ರೀತಿ 2 ರೆಸಿಪಿಯನ್ನು ಮಾಡ್ಕೋಬೋದು ರೀ. ಕಂಪ್ಲೀಟ್ ಆದ ಫುಡ್ ಆಗುತ್ತೆ. ಒಂದು ಸಿಹಿ ಪದಾರ್ಥ ಆಗುತ್ತೆ, ಇನ್ನೂ ಒಂದು ರೈಸ್ ಆಗುತ್ತೆ. ಇದ್ರ ಜೊತೆಗೆ ಚಟ್ನಿ ಈ ರೀತಿ ಸರ್ವ್ ಮಾಡಿಕೊಂಡು ನಾವು ಬಂದಂಥ ಗೆಸ್ಟ್ಗಳಿಗೆ ಅಥವಾ ನಾವು ಮನೆಯಲ್ಲಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ ರೀ. ಪೊಂಗಲ್ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಮತ್ತು ನಿಮ್ಮ ಮನೆಗೆ ಅತಿಥಿ ಬಂದರೆ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ನೀವು ಮಾಡಿಕೊಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಅತಿಥಿ ದೇವೋ ಭವ ಅಂತ ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.